ಸೊ ರೈಟ್ ವೀಕ್ಷಕರೇ ನಮಸ್ಕಾರ, ನಾನು ಅರುಣ್ ಗೋಪಾಲ್ ಮಾತಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕ್ರಾಂತಿಕಾರಿ ಕಾರ್ಮಿಕ ಸಚಿವ ಎಸ್ ಸಂತೋಷ್ ಲಾಡ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಕಳೆದ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ, ಯಾಕಂತಂದ್ರೆ ಸಂತೋಷ್ ಲಾಡ್ ಅವರನ್ನ ಯಾಕೆ ನಾವು ಕ್ರಾಂತಿಕಾರಿ ಕಾರ್ಮಿಕ ಸಚಿವ ಅನ್ನುತ್ತೀವಿ ಅನ್ನೋದಕ್ಕೆ ಎಲ್ಲ ಪ್ರೋಗ್ರಾಮ್ಗಳು ನಿದರ್ಶನ ಆಗ್ತವೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಅವರಿಗೆ ವಿಶೇಷವಾಗಿ ನಮ್ಮ ಬಳ್ಳಾರಿಯ ಸಂಡೂರಿನ ಭಾಗದವರಾಗಿರೋದ್ರಿಂದ ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಬಡವರ ಬಗ್ಗೆ ಆಗಿರ್ಬೋದು, ಆಮೇಲೆ ಅಸಹಾಯಕರ ಬಗ್ಗೆ ಆಗಿರ್ಬೋದು ಅವರಿಗೆ ವಿಶೇಷ ಕಾಳಜಿ ಇರೋದ್ರಿಂದ ಸೊ ಅವರು ಇಷ್ಟೊಂದು ಕಾರ್ಯಕ್ರಮಗಳನ್ನ ಇಷ್ಟೊಂದು ವಿಭಿನ್ನ ರೀತಿಯಲ್ಲಿ ಕೊಡೋದಕ್ಕೆ ಸಾಧ್ಯವಾಗ್ತದೆ. ಯಾಕಂದ್ರೆ ಇದು ಸಾಮಾನ್ಯವಾಗಿ ಎಲ್ಲ ಸಚಿವರಿಗೆ ಸಾಧ್ಯವಾಗೋದಿಲ್ಲ, ಯಾಕಂದ್ರೆ ಅಷ್ಟು ತಳಮಟ್ಟದಲ್ಲಿ ಹೋಗಿ ವಿಚಾರ ಮಾಡತಕ್ಕಂಥ. ಯಾಕಂದ್ರೆ ಈ ಒಂದು ಸಂತೋಷ್ ಲಾಡ್ ಅವರ ಕಾರ್ಯಕ್ರಮಗಳನ್ನು ನೋಡಲಾಗಿ ಏನಾಗ್ತದೆ ಅಂತಂದ್ರೆ ಅತ್ಯಂತ ಅಸಂಘಟಿತ ವಲಯ ಅಂದ್ರೆ ಕಸ ಇರುವಂತವರಾಗಿರ್ಬೋದು ಅಥವಾ ಅತ್ಯಂತ ಏನು ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರನ್ನ ಕೂಡ ಈ ಒಂದು ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಬಂದು ಅವರಿಗೆ ಸುಭದ್ರವಾದಂತಹ ಬದುಕನ್ನು ಕೊಡೋದಾಗಿರ್ಬೋದು ಅಥವಾ ಎಲ್ಲರ ಜೊತೆಗೂ ಸಾಮಾಜಿಕವಾಗಿ ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ಬದುಕೋದಕ್ಕೆ ಏನೇನು ಮಾಡಕ್ ಸಾಧ್ಯನೋ ಅದನ್ನೆಲ್ಲದನ್ನ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರೆಲ್ಲರನ್ನ ಕಾರ್ಮಿಕ ಅಡಿಯಲ್ಲಿ ತಂದು ಅವರಿಗೆ ಶಕ್ತಿ ತುಂಬುವಂತ ಪ್ರಯತ್ನ ಮಾಡಿದ್ವಿ. ಹಿಂದಿನ ವಿಡಿಯೋದಲ್ಲಿ ಕಾರ್ಮಿಕರ ಪರಿಷ್ಕೃತ ಕನಿಷ್ಠ ವೇತನದ ಕಾಯ್ದೆ ಬಗ್ಗೆ ನಾವು ಮಾತಾಡಿದ್ವಿ. ಆಮೇಲೆ ಗ್ರಾಚ್ಯುಟಿ ಅಂದ್ರೆ ಉಪಧನದ ಒಂದು ಕಾಯ್ದೆ ಬಗ್ಗೆ ಮಾತಾಡಿದ್ವಿ. ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಒಂದು ವಿಶೇಷವಾದಂತಹ ಸಮಿತಿಯನ್ನು ರಚನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದೇನು ಕಾಯ್ದೆಯನ್ನು ತಂದಿದ್ದಾರೆ, ಅದ್ರ ಬಗ್ಗೆ ನಾವು ಮಾತಾಡಿದ್ವಿ. ಅದೇ ನಿಟ್ಟಿನಲ್ಲಿ ಅಂದ್ರೆ ಕೆಲಸ ಮಾಡ್ತಾನೆ ಅವರ ತಂತ್ರಜ್ಞಾನವನ್ನ ಅವರ ಒಂದು ಕೌಶಲ್ಯತೆಯನ್ನು ಹೆಚ್ಚು ಮಾಡೋದಕ್ಕೋಸ್ಕರ ಆನ್ ಡ್ಯೂಟಿನೇ ಅಂದ್ರೆ ಅವರು ಕೆಲಸ ಮಾಡ್ತಾನೆ ಒಂದು ಸುಮಾರು 3 ರಿಂದ 6 ತಿಂಗಳವರೆಗೆ ಅವರಿಗೆ ಟ್ರೈನಿಂಗ್ ಸಿಗೋದಕ್ಕೆ ಅದಕ್ಕೊಂದು ವಿಶೇಷ ಸೌಲಭ್ಯಗಳನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಸೊ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಈಗ ಹೊರಗುತ್ತಿಗೆಯವ್ರನ್ನ ಯಾರು ಅವ್ರ ಎಂಪ್ಲಾಯಿ ಅಂತಾನೆ ಕನ್ಸಿಡರ್ ಮಾಡೋದಿಲ್ಲ. ಅವ್ರೇನಂತಂದ್ರೆ ಅವ್ರನ್ನ ಎಲ್ಲ ರೀತಿಯಿಂದಲೂ ಅವ್ರಿಗೆ ದೌರ್ಜನ್ಯ ಮಾಡ್ತಕ್ಕಂಥದ್ದು ನಾವು ಸರ್ವಸಾಮಾನ್ಯವಾಗಿ ಎಲ್ಲ ಇಲಾಖೆಗಳಲ್ಲಿ ಕಾಣ್ತೇವೆ. ಹೊರಗುತ್ತಿಗೆ ನೌಕರರು ಅಂದ್ರೆ ಅವರೊಂಥರ ಎರಡನೇ ದರ್ಜೆ ಪ್ರಜೆ ಅಂತ ನೋಡುವಂತ ಒಂದು ಪ್ರಯತ್ನ ಈ ಒಂದು ಸದ್ಯದ ದಿನಗಳಲ್ಲಿ ಕಾಣ್ತಾ ಇದೆ. ಸೊ ಅದನ್ನ ಗಮನಿಸಿದಂತಹ ಸಂತೋಷ್ ಲಾಡ್ ಅವರು ಏನ್ ಮಾಡ್ತಾರೆ ಅಂದ್ರೆ ಅವರಿಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಮಾನದಂಡಗಳನ್ನ ಗಮನದಲ್ಲಿಟ್ಟುಕೊಂಡು ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಏನ್ ಬೇಕು ಅನ್ನೋದು ವ್ಯವಸ್ಥೆಯನ್ನ ಒಂದು ಸಮಿತಿಯನ್ನ ರಚನೆ ಮಾಡ್ಬೇಕಂತೇಳಿ ನಿರ್ಧಾರ ಮಾಡ್ತಾರೆ. ಹೀಗೆ ನಾವು ಕಳೆದ ವಿಡಿಯೋದಲ್ಲಿ ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಏನ್ ಚರ್ಚೆ ಮಾಡ್ತಿದ್ವಿ ಅಂತಂದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಲ್ಯಾಣ ಮಂಡಳಿಯ ಅಡಿಯಲ್ಲಿ ನೋಂದಾಯಿತರಾಗತಕ್ಕಂಥ ಕಾರ್ಮಿಕರಿಗೆ ಯಾವ್ಯಾವ ರೀತಿಯಂತ ಸೌಲಭ್ಯಗಳಿದಾವೆ ಮತ್ತು ಯಾವ ರೀತಿಯಾದಂತಹ ಒಂದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ನಾವು ಅಪ್ಗ್ರೇಡ್ ಮಾಡೋಕ್ಕಾಗುತ್ತೆ ಅನ್ನೋದನ್ನು ಸಂತೋಷ್ ಲಾಡ್ ಅವರು ಮತ್ತು ಅವರ ತಂಡ ಮತ್ತು ಅವರ ಒಂದು ಇಲಾಖೆ ಒಂದು ಚರ್ಚೆ ಮಾಡಿ ಯಾವ್ಯಾವ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದೆ, ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಇರತಕ್ಕಂಥ ವಿಷಯಗಳು ಯಾವುದರ ಬಗ್ಗೆ ಚರ್ಚೆ ಮಾಡೋಣಂತೆ. ಕಾರ್ಮಿಕರ ಕಲ್ಯಾಣಕ್ಕೆ ಸರ್ಕಾರದ ಮಹತ್ವದ ಯೋಜನೆಗಳು 100 ಹೈಟೆಕ್ ಸಂಚಾರಿ ಆರೋಗ್ಯ ಘಟಕಗಳು, ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ಅವಲಂಬಿತರಿಗೆ ಉಚಿತ ಆರೋಗ್ಯ ಸೇವೆ, ಕೆಲಸದ ಸ್ಥಳದಲ್ಲಿ ವೈದ್ಯಕೀಯ ತಪಾಸಣೆ, ಜಿಪಿಎಸ್ ಡಿಜಿಟಲ್ ರಿಪೋರ್ಟ್ ಕಮಾಂಡ್ ಸೆಂಟರ್ ವ್ಯವಸ್ಥೆ, ಪ್ರತಿ ಜಿಲ್ಲೆಗೆ 3 ವಾಹನಗಳು, ಶ್ರಮಿಕ ತಾತ್ಕಾಲಿಕ ವಸತಿ ಸಮುಚ್ಚಯ, ವಲಸೆ ಕಾರ್ಮಿಕರಿಗೆ ಸುರಕ್ಷಿತ ವಾಸ, ನೀರು, ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಲಭ್ಯ, ದುಬಾರಿ ಬಾಡಿಗೆ ಮತ್ತು ಅಪಾಯಕಾರಿ ಶೆಡ್ ವಾಸ ತಪ್ಪು. ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಲೋಕಾರ್ಪಣೆ. ಶ್ರಮಿಕ ವಸತಿ ಶಾಲೆಗಳ ಸ್ಥಾಪನೆ, ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ವಸತಿ ಶಿಕ್ಷಣ, 6 ರಿಂದ 12ನೇ ತರಗತಿವರೆಗೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಶಾಲೆಗಳು, 1125.25 ಕೋಟಿ ಅನುದಾನ, ಮೊರಾರ್ಜಿ ದೇಸಾಯಿ ಮಾದರಿ ಶಾಲೆಗಳು, ಧಾರವಾಡ ಮೈಸೂರು ಕೌಶಲ್ಯ ತರಬೇತಿ ಕೇಂದ್ರ, ಕಟ್ಟಡ ಕಾರ್ಮಿಕರ ಅವಲಂಬಿತರಿಗೆ ವೃತ್ತಿಪರ ತರಬೇತಿ, ಎಲೆಕ್ಟ್ರಿಕಲ್, ವೆಲ್ಡಿಂಗ್, ಐಟಿ, ಸೈಬರ್ ಸೆಕ್ಯೂರಿಟಿ ಸೇರಿದಂತೆ ಹಲವು ಕೋರ್ಸ್, ಖಾಸಗಿ ಸಂಸ್ಥೆಗಳ ಸಹಯೋಗ, 43 ಎಐ ಆಧಾರಿತ ಕಾರ್ಮಿಕ ಸೇವಾ ಕೇಂದ್ರಗಳು, ಕಾರ್ಮಿಕರ ನೋಂದಣಿ ಮತ್ತು ಸೌಲಭ್ಯ ವಿತರಣೆ, ಡಿಜಿಟಲ್ ಅರ್ಜಿ ಟ್ರ್ಯಾಕಿಂಗ್ ವ್ಯವಸ್ಥೆ, ಸಂಚಾರಿ ಸೇವಾ ಕೇಂದ್ರಗಳು ಲಭ್ಯ, ಜಿಐಎಸ್ ಮ್ಯಾಪಿಂಗ್ ಮತ್ತು ವೈಜ್ಞಾನಿಕ ಸುಂಕ ಸಂಗ್ರಹ, 1% ನಿರ್ಮಾಣ ಸುಂಕ ಸಂಗ್ರಹಕ್ಕೆ ತಂತ್ರಜ್ಞಾನ ಬಳಕೆ, ಡ್ರೋನ್ ಮತ್ತು ಉಪಗ್ರಹ ತಂತ್ರಜ್ಞಾನ, ಬಾಕಿ ಸುಂಕ ವಸೂಲಿ ಮತ್ತು ಪಾರದರ್ಶಕ ವ್ಯವಸ್ಥೆ, ನಕಲಿ ಕಾರ್ಮಿಕ ಕಾರ್ಡ್ ರದ್ದು, 2.43 ಲಕ್ಷ ನಕಲಿ ಕಾರ್ಡ್ ರದ್ದು, ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಉಳಿತಾಯ, ನೈಜ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯ, ಕಾರ್ಮಿಕರ ವಿಶ್ವಾಸಾರ್ಹತೆ ಹೆಚ್ಚಳ.